ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಗಾಯಕಿ ಮಂಗ್ಲಿಯಿಂದ 10 ಕೋಟಿ ವಂಚನೆ ಆಗಿದೆಯಾ ಅನ್ನುವಂತಹ ಆರೋಪ ಪ್ರಶ್ನೆ ಇದೆ. ಹಣ ಕೇಳಿದ್ದಕ್ಕೆ ಕೊಲೆ ಬೆದರಿಕೆಯನ್ನ ಹಾಕಿದ್ದಾರೆ ಅನ್ನುವಂತಹ ಆರೋಪ ಕೂಡ ಈಕೆ ಮೇಲೆ ಕಂಪ್ಲೇಂಟ್ ಆಗ್ತಾ ಇದೆ. ಗಾಯಕಿ ಮಂಗ್ಲಿ ಮತ್ತು ಸಹೋದರನ ವಿರುದ್ಧ 10 ಕೋಟಿ ರೂಪಾಯಿ ಮೋಸದ ಆರೋಪ ಕೇಳಿಬಂದಿದೆ. ಹೈದರಾಬಾದ್ನ ಪಂಜಗುಟ್ಟ ಪೊಲೀಸ್ ಠಾಣೆಯಲ್ಲಿ ಈ ಕುರಿತಂತೆ ದೂರು ಕೂಡ ದಾಖಲಾಗಿದೆ. ಫೈನಾನ್ಸ್ ಹೆಸರಲ್ಲಿ ಲಾಭದ ಆಮಿಷ ಒಡ್ಡಿ ವಂಚನೆ ಮಾಡಿದ್ದಾರೆ ಇಬ್ರು ಸೇರ್ಕೊಂಡು ಅಂತ ಮಂಗ್ಲಿ ಮತ್ತು ಆಕೆಯ ಸಹೋದರ ಹೀಗಂತ ವಕೀಲ ಸುಬ್ಬಾರಾವ್ ಅವರು ದೂರು ಕೊಟ್ಟಿದ್ದಾರೆ. ಅವರ ದೂರಿನ ಮೇರೆಗೆ ಈಗ ಕೇಸ್ ದಾಖಲಾಗಿದೆ. ಫೈನಾನ್ಷಿಯಲ್ ಫ್ರಾಡ್ಗೆ ಸಂಬಂಧಪಟ್ಟಂತಹ ಕೇಸ್ ಆಗಿರೋದ್ರಿಂದ ಪೊಲೀಸರು ಈಕೆಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರಿಬೇಕಾಗತ್ತೆ. ಡೀಟೇಲ್ಸ್ ಕೊಡ್ತಾರೆ. ಉಮೇಶ್ ಯಾವಾಗ ಆಗಿರೋದು ಕಂಪ್ಲೇಂಟು, ಹೆಂಗೆ ಪುಸ್ಲಾಯಿಸಿದ್ರು? 10 ಕೋಟಿಯನ್ನು ಆ್ಯಕ್ಚುಲಿ ಯಾರು ಮಂಗ್ಲಿನೂ ಇದ್ದಂತಹ ಸಂದರ್ಭದಲ್ಲಿ ಡೀಲ್ ಮಾಡ್ಕೊಂಡಿರೋದಾ? ಏನಕ್ಕಂತ ಏನನ್ನು ನಂಬಿ 10 ಕೋಟಿ ಇವ್ರು ಹಾಕಿದ್ರು ಅಂತ? ಮಮತಾ ಖ್ಯಾತ ಗಾಯಕಿ ಮಂಗ್ಲಿ ಮತ್ತು ಅವರ ಸಹೋದರ ಶಿವ ಇಬ್ಬರು ಕೂಡ ಮೈಕ್ರೋ ಫೈನಾನ್ಸ್ ವ್ಯವಹಾರ ನಡೀತಾ ಇದ್ರು. ಅದರಲ್ಲಿ ನೂರಾರು ಜನರ ಬಳಿ ಹಣ ತಗೊಂಡು ಹೆಚ್ಚಿನ ಬಡ್ಡಿ ಆಮಿಷ ಒಡ್ಡಿದ್ರು ಅನ್ನೋದು ಕೇಳಿ ಬರ್ತಾ ಇರುವಂಥದ್ದು. ಆ ಸಂಬಂಧಪಟ್ಟ ಹಾಗೆ ಸುಮಾರು 10 ಕೋಟಿಗೂ ಹೆಚ್ಚು ವಂಚನೆ ಮಾಡಿದ್ರು. ಆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಜನ ಅವರು ದುಡ್ಡು ಕೇಳಕ್ಕೆ ಹೋದಂಥ ವೇಳೆಯಲ್ಲಿ ಅವರಿಗೆ ಬೆದರಿಕೆ ಹಾಕಿದ್ದಲ್ದೇನೆ ಅವರು ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಅನ್ನೋ ಮಾಹಿತಿಗಳು ಕೂಡ ಲಭ್ಯ ಆಗ್ತವೆ. ಈ ಸಂಬಂಧಪಟ್ಟ ಹಾಗೆ ವಕೀಲರಾದಂಥ ಸುಬ್ಬಾರಾವ್ ಅನ್ನೋರು ಕೂಡ ಅಲ್ಲಿ ಹಣ ಹಾಕಿ ನಂತರದಲ್ಲಿ ಕಳ್ಕೊಂಡಿರ್ತಾರೆ. ಆಗ ಅವರು ಮಂಗ್ಲಿ ಮತ್ತು ಅವರ ಸಹೋದರ ಶಿವ ಅವ್ರನ್ನ ಫೋನ್ ಮುಖಾಂತರ ಸಂಪರ್ಕ ಮಾಡಿದಂಥ ವೇಳೆಯಲ್ಲಿ ಅವರಿಗೆ ಕೊಲೆ ಬೆದರಿಕೆ ಹಾಕಿದ್ದಾರೆ ಅನ್ನೋ ಮಾಹಿತಿಗಳು ಗೊತ್ತಾಗ್ತಾ ಇರುವಂಥದ್ದು. ಆ ಸಂಬಂಧಪಟ್ಟಾಗ ಹೈದರಾಬಾದ್ ಬಳಿಯ ಪಂಚಗುಟ್ಟ ಪೊಲೀಸ್ ಠಾಣೆಯಲ್ಲಿ ವಕೀಲ ಸುಬ್ಬರಾವ್ ಈಗ ಅವರಿಬ್ಬರು ಮಂಗ್ಲಿ ಮತ್ತು ಅವರ ಸಹೋದರ ಶಿವ ವಿರುದ್ಧ ಈಗ FIR ದಾಖಲು ಮಾಡಿರುವಂಥದ್ದು. ಈಗ ಪಂಚಗುಟ್ಟ ಪೊಲೀಸರು ಕೂಡ ಪ್ರಕರಣ ದಾಖಲು ಮಾಡಿಕೊಂಡು ಇಬ್ಬರಿಗೂ ಕೂಡ ನೋಟಿಸ್ ನೀಡುವಂಥ ಕೆಲಸಕ್ಕೆ ಮುಂದಾಗಿರುವಂಥದ್ದು. ನೋಟಿಸ್ ನೀಡಿದ ನಂತರದಲ್ಲಿ ಅವರು ಪೊಲೀಸ್ ಸ್ಟೇಷನ್ಗೆ ಹಾಜರಾಗಿ ಅವ್ರು ಏನು ವಿವರಣೆ ಕೊಡ್ತಾರೆ ಅಥವಾ ಇವ್ರ ಹತ್ರ ಮೈಕ್ರೋ ಫೈನಾನ್ಸ್ ವ್ಯವಹಾರಕ್ಕೆ ಸಂಬಂಧಪಟ್ಟಾಗಿ ವಂಚನೆ ಮಾಡಿರೋದಕ್ಕೆ ಏನು ದಾಖಲೆಗಳಿದ್ದಾವೆ ಅನ್ನೋದು ಆಧಾರದ ಮೇಲೆ ಅವ್ರನ್ನ ಬಂಧನ ಮಾಡುವಂಥದ್ದು ಅಥವಾ ಬೇಲ್ ಕೊಡುವಂಥದ್ದು ಗೊತ್ತಾಗಬೇಕಾಗಿದೆ. ಸದ್ಯಕ್ಕೆ ಇಬ್ಬರಿಗೂ ಕೂಡ ನೋಟಿಸ್ ಜಾರಿಯಾಗಿರುವಂಥದ್ದು. ಧನ್ಯವಾದ ಉಮೇಶ್, ತಮ್ಮ ಮಾಹಿತಿಗಾಗಿ.